ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಸೀಮಂತ ಫಂಕ್ಷನ್ ಇದೆ. ಸೊ ನಾನು ಫ್ರೆಶ್ ಅಪ್ ಆಗಿ ಆಯಿತು. ನನ್ನ ಸಿಸ್ಟರ್ ಇಲ್ಲ, ಅದು ಅಂದರೆ ಪ್ರದೀಪ್ ಕಸಿನ್ ಸಿಸ್ಟರ್ದೆ ಸೀಮಂತ ಇರೋದು ಶ್ರೀರಂಗಪಟ್ಟಣ ಹತ್ರ ಇರೋ ರಿವರ್ ರೆಸಾರ್ಟಲ್ಲಿ. ಸೊ ನಾವೆಲ್ಲ ರೆಡಿಯಾಗಿ ಹೋಗಬೇಕು. ರೆಡಿಯಾಗೋಕ್ಕೂ ಮುಂಚೆ ನಾನು ನನ್ನ ಮಗಂದು ಲಂಚ್ ಎಲ್ಲ ಪ್ರಿಪೇರ್ ಮಾಡ್ತೀನಿ ಮನೆಯಲ್ಲೇ. ಯಾಕಂದರೆ ಅವ್ನಿಗೆ ಔಟ್ಸೈಡ್ ಫುಡ್ ಯಾವುದನ್ನು ನಾನು ಕೊಡಲ್ಲ. ಅದರಿಂದ ಮನೆಯಲ್ಲೇ ನಾನು ಅವನಿಗೆ ಫುಡ್ ಪ್ರಿಪೇರ್ ಮಾಡಿ ತೊಗೊಂಡು ಹೋಗ್ತೀನಿ. ಸೊ ಇವಾಗ ಹೋಗಿ ಫುಡ್ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಬಂದು ರೆಡಿ ಆಗ್ತೀನಿ. ನಾನು ನೆನ್ನೆನೇ ನಾನು ಇವತ್ತು ಫಂಕ್ಷನ್ಗೆ ಹಾಕೋ ಸ್ಯಾರಿನ ನೆನ್ನೆನೇ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಹೋಗಿ ಲಂಚ್ ಪ್ರಿಪೇರ್ ಮಾಡಿ ನನ್ನ ಮಗನಿಗೆ ಆಮೇಲೆ ಬಂದು ರೆಡಿ ಆಗ್ತೀನಿ. ನಾವು ಓಡ್ತಾ ಇದ್ದೀವಿ. ಎಷ್ಟು ಸಾಧ್ಯವೋ ಅಷ್ಟು ವಿಡಿಯೋ ಮಾಡಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನನ್ನ ಮಗಂಗೆ ಫುಲ್ ನಿದ್ದೆ ಬಂದ್ಬಿಟ್ಟಿದೆ. ಪಾಪ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು ಮಗನೇ. ಮೂಡಿಲ್ಲ ಅವನಿಗೆ ಹಾಯ್ ಮಾಡೋಕ್ಕೆ, ಯಾಕಂದರೆ ಫುಲ್ ನಿದ್ದೆ ಬಂದಿದೆ, ಅದಕ್ಕೆ. ಗೊಂಬೆ ಮಾಡು, ಹಾಯ್. ಸರಿ, ನಾನು ಅಲ್ಲಿ ಸಿಗ್ತೀನಿ, ಬಾಯ್. ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ರೆಡಿಯಾಗಿದ್ದ ತಕ್ಷಣ ನಾವು ಫಸ್ಟ್ ಮಾಡೋದೇ ಒಂದು ಸೆಲ್ಫಿ ತೊಗೊಳ್ಳೋದು. ಟಾಟಾ ಮಾಡು ತಾತಗೆ. ಯಾರು ಬೇಕಿಲ್ಲ ಪಾಪು, ಟಾಟಾ ಮಾಡು. ಟಾಟಾ ಮಾಡು ಮಗನೇ. ಇಲ್ಲಿ ಇಲ್ಲಿ ಟಾಟಾ ಮಾಡು, ಟಾಟಾ ಮಾಡು ತಾತಗೆ. ಬಾಯ್ ಮಾಡು ಮಗನೇ. ಬಾಯ್, ಟಾಟಾ ಟಾಟಾ. ಅಲ್ಲಿ ತಾತ ನಮಸ್ತೆ ಮಾಡು ಮಗನೇ. ಮಾಡು ನಮಸ್ತೆ. ಹಾಯ್ ಮಾಡು, ಹಾಯ್. ಪ್ಲೈನ್ ಕಿಶಿ ಕೊಡಮ್ಮ. ಗುಡ್ ಬಾಯ್. ಸ್ಮೈಲ್ ಮಾಡಪ್ಪ, ಸ್ಮೈಲ್ ಮಾಡಪ್ಪ. ಸ್ಮೈಲ್ ಮಾಡಲ್ವಾ? ಫಂಕ್ಷನ್ಗೆ ಸ್ವಲ್ಪ ಬೇಗ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಗೊತ್ತಿಲ್ಲ, ನನಗೆ ಫಂಕ್ಷನ್ ದಿನಾನೇ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಮನೆಯಲ್ಲೇ ನನ್ನ ಮಗನಿಗೆ ನಿದ್ದೆ ಬರ್ತಾ ಇತ್ತು. ಮಲ್ಕೋತೀಯ ಅಂತ ಕೇಳಿದ್ರೆ ನಾನು ಮಲಗಲ್ಲ ಅಂತ ಹೇಳ್ತಿದ್ದಾನೆ. ನಾವು ಶ್ರೀರಂಗಪಟ್ಟಣ ರೀಚ್ ಆದ್ವಿ. ಫಂಕ್ಷನ್ಗೆ ಸ್ವಲ್ಪ ಲೇಟೇ ಆಯಿತು. ಆವಾಗಲೇ 12 o'clock ಆಗಿಬಿಟ್ಟಿದೆ ಟೈಮ್. ನೋಡಿ ಇವಾಗ 12 o'clock ಆಗಿದೆ. ಬಟ್ ಕ್ಲೌಡ್ ಇದೆ, ಮಳೆ ಬರೋ ಥರ ಇದೆ. ನೋಡಿದ್ರೆ ಫಂಕ್ಷನ್ ಇದ್ದಾಗ ಮಳೆ ಬರದೇ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಫಂಕ್ಷನ್ಗೆ ಹೋಗೋದಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಮಳೆ ಬರಲಿಲ್ಲ ಅಂದರೆ ಫಂಕ್ಷನ್ ಟೈಮಲ್ಲಿ ಚೆನ್ನಾಗಿರುತ್ತೆ. ಬೇರೆ ಟೈಮಲ್ಲೆಲ್ಲ ಬರಲಿ, ಈ ಥರ ಫಂಕ್ಷನ್ ಇದ್ದಾಗ ಮಳೆ ಖಂಡಿತ ಬರೋದು ಬೇಡ ಅಂತ ನನಗನ್ಸುತ್ತೆ. ಇದೇ ರಿವರ್ ರೆಸಾರ್ಟ್, ಇಲ್ಲೇ ಫಂಕ್ಷನ್ ನಡೀತಾ ಇರೋದು. ಎಲ್ಲರೂ ಬರ್ತಾ ಇದ್ದಾರೆ ಇನ್ನು ಫಂಕ್ಷನ್ಗೆ. ನಾನೇ ಲೇಟು ಅಂತ ಅಂದ್ಕೊಂಡಿದ್ದೆ. ಚಂದ್ರು ಅಂಕಲ್, ಪ್ರದೀಪ್ ಅವ್ರ ಚಿಕ್ಕಪ್ಪ ಇವರು. ನೋಡಿ, ನಾನು ಎಂಟ್ರ್ ಆಗೋ ಅಷ್ಟರಲ್ಲೇ ಅರ್ಧ ಫಂಕ್ಷನ್ ಮುಗ್ದೇ ಹೋಗಿತ್ತು. ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದಾರೆ. ನಾವು ಲೇಟ್ ಆಗಿರೋದ್ರಿಂದ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೋಗ್ತಾ ಇದ್ವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಪೂಜಾ, ಪರಿಣಿತಾ,
ಸೌಮ್ಯ ಅಕ್ಕ, ಇವರು ಪವಿತ್ರ ಅಕ್ಕ, ಹಾಗೆ ನನ್ನ ಪಕ್ಕ ಇರೋದು ಪರಿಣಿತಾ ಅಂತ. ಕಂಗ್ರ್ಯಾಚುಲೇಷನ್ ಪರಿಣಿತಾ ನಿನಗೆ. ಯಾಕೆ ಅಂದರೆ ಅವಳು ನೀಟಲ್ಲಿ 690 ತೊಗೊಂಡಿದ್ದಾಳೆ. ಆದರೆ ಮಂಡ್ಯದಲ್ಲಿ 670 ಹೈಯೆಸ್ಟ್ ಅಂತ ಹೇಳ್ತಿದ್ದಾರೆ. ಬಟ್ ಇವಳದು 690, ಇವಳದೇ ಹೈಯೆಸ್ಟು. ಎಲೆ ಮರಿ ಕಾಯ್ತಾರ ಇವಳು. ಕಂಗ್ರ್ಯಾಚುಲೇಷನ್ ನಿನಗೆ. ಪರಿಣಿತಾ ಪ್ರಭಾ ಅಕ್ಕನ ಮಗಳು. ಪ್ರಭಾಕ್ಕ ನಾನು ತೋರಿಸ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಹಾಯ್ ಪ್ರಭಾಕ್ಕ, ಅದಕ್ಕೆ ಅವ್ರನ್ನೇ ಫಸ್ಟ್ ತೋರಿಸ್ತಾ ಇದ್ದೀನಿ. ಇವರು ನಮ್ಮ ಚಿಕ್ಕತ್ತೆ, ಪ್ರದೀಪ್ ಅವ್ರ ಚಿಕ್ಕಮ್ಮ. ನನ್ನ ಮಗ ಅವ್ರನ್ನ ನೋಡಿದ ತಕ್ಷಣ ಹೋಗಿ ಹಿಡ್ಕೊಂಡ, ಖುಷಿಯಾಗಿ ಹಗ್ ಮಾಡಿ ಮುದ್ದು ಮಾಡ್ತಿದ್ದ. ಅವ್ರಿಗಂತೂ ಫುಲ್ ಖುಷಿಯಾಗ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅವ್ರ ಹತ್ರ ಅವನು. ನನ್ನ ಮಗನಿಗೆ ಈ ಥರ ಆಚೆ ಕರ್ಕೊಂಡು ಹೋದ್ರೆ ತುಂಬ ಇಷ್ಟ ಆಗುತ್ತೆ. ಫುಲ್ ಒಡ್ಡಾಡ್ತಿರ್ತಾನೆ. ನಮ್ಮ ಮಾವ ಅವನು ಎತ್ಕೊಂಡು ಒಡ್ಡಾಡ್ತಿದ್ದಾರೆ, ಯಾಕಂದರೆ ಅವ್ನು ಹಿಡಿಯೋಕ್ಕಾಗಲ್ವಲ್ಲ, ಹಾಗಾಗಿ. ನೋಡಿ ನಮ್ಮ ಹುಡುಗಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಂತ. ಯಾಕೆ ಲೇಟಾಗಿ ಬಂದಿದ್ದೀರಾ ಅಂತ ಕೇಳ್ತಿದ್ದಾಳೆ ಗೊಂಬೆಗೆ. ಶಾಸ್ತ್ರ ಎಲ್ಲ ಮುಗ್ದಿರೋದ್ರಿಂದ ಲಾಸ್ಟಲ್ಲಿ ಇದ್ದಿದ್ದು ಫೋಟೋ ಸೆಷನ್. ನಾವು ಫೋಟೋಗಷ್ಟೇ ಜಾಯ್ನ್ ಆಗಿದ್ವಿ. ಮಾಮ್ ಟು ಬಿ ಅಂತ ಒಂದು ಬ್ಯೂಟಿಫುಲ್ ಕೇಕ್ ರೆಡಿಯಾಗಿದೆ ಕಟ್ ಮಾಡಿಸೋದಕ್ಕೆ ಅಂತ. ನೋಡಿ ಅವ್ರದ್ದು ಅಷ್ಟೇ ದೊಡ್ಡ ಫ್ಯಾಮಿಲಿ, ಎಷ್ಟೊಂದು ಜನ ಇದ್ದಾರೆ. ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಎಲ್ಲ ಖುಷಿಯಾಗಿ. ಎಲ್ಲರೂ ಕ್ಲಾಪ್ ಮಾಡಿ, ಓಕೆನಾ? ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಪ್ರದೀಪ್ ಮತ್ತು ನಮ್ಮ ಬಾವ ಕೇಕ್ ತಿಂತಿದ್ದಾರೆ. ನಮ್ಮ ಬಾವ ಕೇಕ್ ತಿನ್ನೋಕೆ ಹೋದ್ರು ನಾವು ವ್ಲಾಗ್ ಮಾಡ್ತಿರೋದನ್ನು ನೋಡಿ ಪಾಪು ಎಲ್ಲಿ ಅಂತ ಕರೀತಿದ್ದಾರೆ. ತಿನ್ನಿ ಬಾವ, ತಿನ್ನಿ ತಿನ್ನಿ, ಏನಿಲ್ಲ ತಿನ್ನಿ, ನೀವು ತಿನ್ನಿ. ತಿನ್ನಿ ತಿನ್ನಿ ತಿನ್ನಿ. ಲಾಸ್ಟಲ್ಲಿ ಫ್ಯಾಮಿಲಿ ಫೋಟೋಸ್ ಮತ್ತು ಬಂದವರೆಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ರು. ನೋಡಿ ಇದು ಇವರಿಬ್ಬರು ಫೋಟೋಸ್ ತುಂಬ ಚೆನ್ನಾಗಿ ತೆಗೆಸ್ಕೊತಿದ್ರು. ನಮ್ಮ ಶಾಲಿನಿ ಅಂತ ಫೋಟೋ ತೆಗೆಸ್ಕೊಳ್ಳೋಕೆ ಸ್ವಲ್ಪ ನಾಚ್ಕೋತಿದ್ದಾಳೆ. ನೋಡಿ ಎಷ್ಟು ನಾಚ್ಕೋತಿದ್ದಾಳೆ ಅಂತ. ಇದು ನಮ್ಮ ಚಿಕ್ಕ ಮಾವ ಚಿಕ್ಕತ್ತೆ. ನಾನು ಇವ್ರನ್ನ ಅಂಕಲ್ ಆಂಟಿ ಅಂತ ಕರಿತೀನಿ, ಅತ್ತೆ ಮಾವ ಅಂತ ಯಾವತ್ತೂ ಕರೆದೇ ಇಲ್ಲ ನಾನು. ರಮೇಶ ಅಂಕಲ್, ಉಷಾ ಆಂಟಿ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ತುಂಬಾ ಖುಷಿಯಾಗುತ್ತೆ ಈ ಥರ ಫಂಕ್ಷನ್ಗಳೆಲ್ಲ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಸೇರೋದು ನಾವು. ನೋಡಿ ಇದರಲ್ಲೆಲ್ಲ ನಾವೆಲ್ಲ ಹೇಗೆ ಫೋಟೋ ತೆಗೆಸ್ಕೊಂಡಿದ್ದೀವಿ. ಇದು ಶಾಲಿನಿಯವರ ಫ್ಯಾಮಿಲಿ, ಅತ್ತೆ ಮಾವ ಮೈದ್ನ. ಇದು ನಾವುಗಳು ನಮ್ಮ ಬಚಾಲಿಯನ್ ತೆಗೆಸ್ಕೊಂಡಿರೋ ಫೋಟೋ. ಕುಂಕುಮ ಹಚ್ಚಿ
ಮಾಲೆಯ ಹಾಕಿರೆ ಧಾನ್ಯಲಕ್ಷ್ಮಿಗೆ ನೀನು ಧೂಪ ದೀಪ ಹಚ್ಚಿರೆ ಕನಕಲಕ್ಷ್ಮಿಗೆ ನೀನು ನೈವೇದ್ಯವ ತಂದಿರೆ ಆದಿಲಕ್ಷ್ಮಿಗೆ ಆರತಿಯ ಎತ್ತಿರೆ ಅರಿಶಿನ ಕುಂಕುಮ ಹಚ್ಚಿ ಮಾಲೆಯ ಹಾಕಿರೆ ಹಂಗೆ ಇಲ್ಲಿ ನೋಡಿ, ಹಂಗೆ ಫೋಟೋಗ್ ನೋಡಿ, ಹಂಗೆ ಎಲ್ಲರೂ ಫೋಟೋಗ್ ನೋಡಿ, ಫೋಟೋಗ್ ನೋಡಿ ಎಲ್ರು. ಮಾಂಗಲ್ಯ ಸೌಭಾಗ್ಯ ತಟ್ಟೆ ಇಟ್ಕೊಳ್ಳಿ. ಹಾಲು ತುಪ್ಪ ಹೊಳೆ ಹರಸಿ ಸುಖದಾರಮ್ಮ ಧನಧಾನ್ಯವ ಕೊಟ್ಟು ಸಂತಾನವ. ಆರತಿ ಮಾಡಿ ಎಲ್ಲ ಆಯಿತು. ಇವಾಗ ಊಟಕ್ಕೆ ಹೋಗಬೇಕು. ಊಟಕ್ಕೆ ಹೋಗೋಕ್ಕೂ ಮುಂಚೆ ನಾನು ನನ್ನ ಮಗನಿಗೆ ಊಟ ತಿನ್ಸೋಣ ಅಂತ ಊಟ ಮಾಡಿಸ್ತಾ ಇದ್ದೀನಿ. ನನ್ನ ಮಗಂದು ಊಟ ಎಲ್ಲ ಮುಗಿಸಿ ನಾವು ಊಟಕ್ಕೆ ಅಂತ ಬಂದ್ವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದ್ವಿ ಊಟಕ್ಕೆ. ನಾವೇ ಲಾಸ್ಟು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ತೊಗೊಳ್ಳೋಣ ಅಂತ ಬಂದ್ವಿ. ರಿವರ್ ರೆಸಾರ್ಟ್ ಅಂತ ಬಂದಮೇಲೆ ರಿವರ್ ಸೈಡ್ ಕೂತ್ಕೊಂಡು ಫೋಟೋಸ್ ತೊಗೊಂಡಿಲ್ಲ ಅಂದರೆ ಮಜಾನೇ ಇರಲ್ಲ ಅಲ್ವಾ. ಹಾಗಾಗಿ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಬಂದ್ವಿ. ಅದೇ ಟೈಮ್ಗೆ ಆ ಬ್ರಿಡ್ಜಲ್ಲಿ ಒಂದು ಟ್ರೈನ್ ಕೂಡ ಪಾಸ್ ಆಯಿತು. ನಮ್ಮ ಥರ ಎಲ್ಲರೂ ಬಂದು ಅಲ್ಲಿ ಫೋಟೋಸ್ ಎಲ್ಲ ತೊಗೋತಾ ಇದ್ರು. ಲೀಲಾ ಆಂಟಿ, ನಾನು, ನನ್ನ ಮಗಳು ಎಲ್ಲ ಬಂದು ಫೋಟೋಸ್ ತೊಗೊಂಡ್ವಿ. ಆಂಟಿ ಫೋಟೋಸ್ ತೆಗೆಸ್ಕೊಳ್ಳಿಲ್ಲ. ನಾನು ಮತ್ತು ನನ್ನ ಮಗಳು ಮಾತ್ರ ಫೋಟೋಸ್ ತೆಗೆಸ್ಕೊಂಡ್ವಿ. ಇಲ್ಲಿ ಎಲ್ಲರೂ ಆಟ ಆಡಿಸ್ಕೊಂಡು ಕೂತಿದ್ದಾರೆ ನನ್ನ ಮಗನ್ನ. ನನ್ನ ಮಗಳಂತೂ ಪೂಜೆನ ಬಿಡಲೇ ಇಲ್ಲ. ಪೂಜಾತೆ ಅಂತ ಪೂಜನ ಜೊತೆನೇ ಇದ್ಲು. ಫುಲ್ ಫಂಕ್ಷನ್ ಮುಗಿಯೋವರೆಗೂ ಜೊತೆಲೇ ಇದ್ಲು. ಊಟಕ್ಕೂ ಅಷ್ಟು ನಮ್ಮ ಜೊತೆ ಕುತ್ಕೊಳ್ಳೇ ಇಲ್ಲ, ಪೂಜನ ಜೊತೆನೇ ಕುತ್ಕೊಂಡಿದ್ಲು. ನನ್ನ ಮಗ ಅಂತೂ ಓಡಬೇಕು, ಒಂದು ಕಡೆ ಅಂತೂ ನಿಲ್ಲಲ್ಲ. ನೋಡಿ ಹೇಗೆ ಹೋಗ್ತಿದ್ದಾನೆ ಅಂತ. ಯೂಶ್ವಲಿ ಸೀಮಂತಕ್ಕೆ ಸೋದ್ರ ಮಾವದಿರು ಬರಬಾರ್ದಂತೆ. ಪ್ರದೀಪ್ ಮತ್ತು ನಮ್ಮ ಭಾವ ಇಬ್ಬರು ಬಂದಿದ್ದರು. ಗೊತ್ತಿಲ್ಲ, ನನಗೂ ಮರ್ತೋಯ್ತು ಅವರಿಬ್ಬರು ಬರಬಾರ್ದಿತ್ತು. ಆದರೆ ಏನು ಮಾಡೋದು, ಬಂದಿದ್ವಲ್ಲ. ಅವಳನ್ನ ಕಳ್ಸೋಕ್ಕೂ ಮುಂಚೆ ನಾವು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಹೊರಡೋಕ್ಕೂ ಮುಂಚೆ ಎಲ್ಲರ ಜೊತೆ ಒಂದು ಸೆಲ್ಫಿ ತೊಗೊಂಡು ಎಂಜಾಯ್ ಮಾಡಿ ಬಾಯ್ ಮಾಡಿ ಹೊರಡ್ವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಪ್ಲೀಸ್ ನನ್ನ ವ್ಲಾಗ್ಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.